ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ನಗರ ಪ್ರದೇಶದ ನಗರಸಭೆ ವ್ಯಾಪ್ತಿಗೆ ಬರುವ ನಿವೇಶನಗಳ ಬೆಲೆ, ಮನೆ ಕಟ್ಟಡ ಬೆಲೆ ಮತ್ತು ತಾಲೂಕು ವ್ಯಾಪ್ತಿಗೆ ಬರುವ ಎಲ್ಲ ಹೋಬಳಿಗೆ ಒಳಗೊಂಡ ಗ್ರಾಮಗಳ ಜಮೀನುಗಳ ಬೆಲೆ, ಪಂಚಾಯಿತಿ ನಿವೇಶನ ಬೆಲೆ ಮತ್ತು ಕಟ್ಟಡ ಬೆಲೆಯನ್ನು ಯಾವುದೇ ಕಾರಣಕ್ಕೂ ಹೆಚ್ಚಿಸಬಾರದೆಂದು ಒತ್ತಾಯಿಸಿ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರಸಭೆ ವ್ಯಾಪ್ತಿಗೆ ಬರುವ ಮತ್ತು ಚಿಂತಾಮಣಿ ತಾಲೂಕು ವ್ಯಾಪ್ತಿಗೆ ಬರುವ ನಿವೇಶನ ಬೆಲೆ ಮತ್ತು ಜಮೀನಿನ ಬೆಲೆ ಹಾಗೂ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ಬೆಲೆ, ಕಟ್ಟಡ ಬೆಲೆಯ ಪ್ರತಿ ವರ್ಷಕ್ಕೆ ಶೇಕಡ 20% ಹೆಚ್ಚುವರಿ ಮಾಡಿಕೊಂಡು ಬರುತ್ತಿರುವುದು ಗಮನಾರ್ಹವಾಗಿರುತ್ತದೆ. ಕೂಡಲೇ ಚಿಂತಾಮಣಿ ನಗರದ ಪ್ರದೇಶದ ನಗರಸಭೆ ವ್ಯಾಪ್ತಿಗೆ ಬರುವ ನಿವೇಶನಗಳ ಬೆಲೆ, ಮನೆ ಕಟ್ಟಡ ಬೆಲೆ ಮತ್ತು ತಾಲೂಕು ವ್ಯಾಪ್ತಿಗೆ ಬರುವ ಎಲ್ಲ ಹೋಬಳಿಗೆ ಒಳಗೊಂಡ ಗ್ರಾಮಗಳ ಜಮೀನುಗಳ ಬೆಲೆ, ಪಂಚಾಯಿತಿ ನಿವೇಶನ ಬೆಲೆ ಮತ್ತು ಕಟ್ಟಡ ಬೆಲೆಯನ್ನು ಯಾವುದೇ ಕಾರಣಕ್ಕೂ ಹೆಚ್ಚಿಸಬಾರದೆಂದು ಒತ್ತಾಯಿಸಿ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಗ್ರೇಡ್ 2 ತಹಸೀಲ್ದಾರ್ ರಾಜೇಂದ್ರರವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಪ್ರತಿಭಟನಾಕಾರರು ಮಾತನಾಡಿ, ಚಿಂತಾಮಣಿ ತಾಲೂಕು ಕಚೇರಿ ವ್ಯಾಪ್ತಿಯ ಮಿನಿ ವಿಧಾನಸೌಧ ಕಟ್ಟಡದಲ್ಲಿ ಉಪ ನೋಂದಣಿ ಕಚೇರಿಯ ಬಂದಾಗಿನಿಂದಲೂ ಮಾರುಕಟ್ಟೆ ಬೆಲೆಯ ನಿರ್ಧಾರಣೆಯು ಪ್ರತಿ ವರ್ಷ ಶೇಕಡ 20% ಹೆಚ್ಚುವರಿ ಮಾಡಿಕೊಂಡು ಬಂದಿರುವುದು ಸತ್ಯ ಸಂಗತಿಯಾಗಿರುತ್ತದೆ. ನಗರಸಭೆ ವ್ಯಾಪ್ತಿಗೆ ಬರುವ ನಿವೇಶನಗಳನ್ನು ಖರೀದಿ ಮಾಡಬೇಕಾದಲ್ಲಿ ಬ್ಯಾಂಕ್ ಸಾಲ ದೊರೆಯುವುದಿಲ್ಲ. ಖಾಸಗಿ ಬ್ಯಾಂಕುಗಳಿಗೆ ಮೊರೆ ಹೋಗುವ ಸಂದರ್ಭ ಬಂದಿದ್ದು, ಸಾಲದಿಂದ ಖರೀದಿ ಮಾಡಿದರೂ ಸಹ ಸಾಲ ತೀರಿಸಲು ತುಂಬ ತೊಂದರೆಯಿಂದ ಎಷ್ಟೋ ಸಾರ್ವಜನಿಕರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿರುತ್ತಿರುವ ಸಂಗತಿಯು ಒಂದು ವಿಷಯವಾಗಿದೆ. ಯಾವುದೇ ವಿಧದಲ್ಲಿ ರೈತರು, ಸಾರ್ವಜನಿಕರು, ವ್ಯಾಪಾರ ವಹಿವಾಟ ಮಾಡುವವರು ತುಂಬ ತೊಂದರೆ ಅನುಭವಿಸುತ್ತಿರುವುದರಿಂದ ಯಾವುದೇ ಕಾರಣಕ್ಕೂ ಬೆಲೆ ನಿರ್ಧಾರಣೆಯನ್ನು ಸುಮಾರು 5 ವರ್ಷಗಳ ಕಾಲ ಹೆಚ್ಚಿಗೆ ಮಾಡಬಾರದೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ನ ವಿ ಚಲಪತಿ, ಓಂ ರಮೇಶ್, ವಿಐಪಿ ಮಂಜುನಾಥ್, ಗೌಸ್ಖಾನ್, ಸುಧಾಕರ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಆರ್ ಕುಂಟೆ ರವಿ, ಕುಂಟಗಂಟೆ ಲಕ್ಷ್ಮೀನಾರಾಯಣ, ತಿಮ್ಮರಾಯಪ್ಪ, ಶೇಷುರೆಡ್ಡಿ, ರಾಮದಾಸ್, ಬಿಆರ್ ನಾರಾಯಣಸ್ವಾಮಿ, ರೈತ ಸಂಘದ ತ್ಯಾಗರಾಜ್, ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನ್ನಂಪಲ್ಲೆ, ಚಿಂತಾಮಣಿ. ಕನ್ನಂಪಲ್ಲೆಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ, ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9492889491. ಸಂಘಟನೆಯವರು, ಚಿಂತಾಮಣಿ ರಿಯಲ್ ಎಸ್ಟೇಟ್ ಸಂಘಟನೆಯವರು ಒಪ್ಪಿದ್ದಾರೆ. ಈಗ ನಿವೇಶನಗಳು ನೀವೇನು ಹೇಳಲೇ ಇಲ್ವಲ್ಲ. ಚಿಂತಾಮಣಿ ನಗರದ ನಿವಾಸಿಗಳು ಮತ್ತು ಗ್ರಾಮಾಂತರ ಪ್ರದೇಶದ ನಿವಾಸಿಗಳು ಮತ್ತು ರೈತ ಸಂಘದವರು ಮತ್ತು ಎಲ್ಲರೂ ಬೆಲೆ ಏರಿಕೆ ಆಗಿದೆ ಮತ್ತು ನಿವೇಶನಗಳ ಬೆಲೆನ ಹೆಚ್ಚು ಮಾಡಿದ್ದಾರೆ. ಅದನ್ನು ಕಡಿಮೆ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ಈ ಮನವಿಯನ್ನು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೇವೆ. ಜಾಸ್ತಿ ಇದೆ ಇವತ್ತು. ಆ ಕಾಸ್ಟನ್ನ ಇವರು ಗಮನಕ್ಕೆ ತಗೊಂಡ್ಬಿಟ್ಟು ಏನು ಮಾಡಿದ್ದಾರೆ, ಅದನ್ನು 31 ವಾರ್ಡ್ಗೂ ಇವರು ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಗುತ್ತಾ? ಇವತ್ತು ನೀವು ಗಾಂಧಿನಗರದಲ್ಲಿ ಹೋಗಿ 15 ಲಕ್ಷಕ್ಕೆ ಸೈಟ್ ಇದೆ, 12 ಲಕ್ಷದ ಸೈಟ್ ಇದೆ, 1000 ರೂಪಾಯಿ ಅಲ್ವಾ ಇದ. ಗಾಂಧಿನಗರ ಬಿಟ್ಟು ಈಗ ಶಾಂತಿನಗರಕ್ಕೆ ಹೋಗಿ ಅಲ್ಲಿ 8 ಲಕ್ಷದಿಂದ 10 ಲಕ್ಷ ಸೈಟ್ ಹೋಗ್ತಾ ಇದೆ. ಸೊ ಇಲ್ಲಿ 31 ವಾರ್ಡ್ನ ಪರಿಗಣನೆ ತಗೋಬೇಕು. ಇವರು ಯಾವುದೋ ಪ್ರಭಾಕರ್ ಲೇಔಟ್ನಲ್ಲಿ ಏನೋ 1 ಕೋಟಿ ಹೋಗ್ಬಿಡ್ತು, NR ಎಕ್ಸ್ಟೇಷನಲ್ಲಿ 1.5 ಕೋಟಿ ಹೋಯ್ತು, ಇಲ್ಲ ಅಂಜನೇಯ ಎಕ್ಸ್ಟೇಷನಲ್ಲಿ 1 ಕೋಟಿ ಹೋಯ್ತು ಸೈಟ್ ಅಂತ ಹೇಳ್ಬಿಟ್ಟು ಅದನ್ನು ಮಾತ್ರ ಇವರು ಪರಿಗಣನೆಗೆ ತಗೊಂಡು ಏಕಾಏಕಿ ಈ ಥರ ರೈಸ್ ಮಾಡೋದ್ರಿಂದ 31 ವಾರ್ಡ್ ಜನರು ಪರಿಗಣನೆ ತಗೋಬೇಕು ತಾನೆ. ಒಂದು ಮೀಟಿಂಗ್ ಕರೆದು ಎಲ್ಲರೂ ಏನು ಪುಟ್ಲಿಕ್ಕೆ ಅವ್ರದ್ದು ಒಂದು ಇದು ತಗೋಬೇಕು, ಒಪಿನಿಯನ್ ತಗೋಬೇಕು, ಆಮೇಲೆ ರೈಸ್ ಮಾಡಬೇಕು. ಏಕಾಏಕಿ 50%, 100% ರೈಸ್ ಮಾಡಿದ್ರೆ ಸಾಮಾನ್ಯ ಜನರ ಗತಿ ಏನು? ಆಮೇಲೆ ಒಂದು ಸರಿ ಎಲ್ಲರೂ ನಾವು ಇವ್ರನ್ನೆಲ್ಲ ಕರೆಸಿ, ಕೌನ್ಸಿಲರ್ಸ್ನೆಲ್ಲ ಕರೆದು 31 ವಾರ್ಡ್ನವ್ರನ್ನೂ ಕರೆಸಿ ಅವರ ಒಂದು ಇದು ಏನಿಟ್ಟು ಇವೆಲ್ಲ ತಗೊಂಡು ಒಪಿನಿಯನ್ ತಗೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ.
ಉಪನೋಂದಣಿ ಅಧಿಕಾರಿಗಳು ಈ ಪ್ರಸ್ತಾವನೆ ಇದೆ, ನಾನು ಬಿ ಚಲ್ಪತಿ ಇದು ಪ್ರಸ್ತಾವನೆ ಇದೆ, ಜಮೀನು ವ್ಯಾಲ್ಯೂಯೇಷನನ್ನು ಹೆಚ್ಚಿಗೆ ಮಾಡಿದ್ದಾರೆ. ಹಿಂದೆ ಈ ಉಪನೋಂದಣಾಧಿಕಾರಿ ನಾರಾಯಣಪ್ಪನವರು ತುಂಬ ಹೆಚ್ಚಿಗೆ ಮಾಡಿದ್ದಾರೆ. ಅವರು ಯಾರು ಕಂಪ್ಲೇಂಟ್ ಕೊಡಲಿಲ್ಲ, ನಾನು ಅದಕ್ಕೆ ಜಾಸ್ತಿ ಮಾಡಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದರೆ ನಾವು ಅಬ್ಜೆಕ್ಷನ್ ಮಾಡಿದರೆ ನಾವು ಕಡಿಮೆ ಮಾಡ್ತಾಯಿದ್ವಿ, ಯಾರು ಬರಲಿಲ್ಲ ಅದಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. 5 ಲಕ್ಷ ಇದ್ದಿದ್ದು 35 ಲಕ್ಷ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಸೈಟ್ಗೆ. ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರಿಯಲ್ ಎಸ್ಟೇಟು ಪ್ಲಸ್ಸು ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಎಲ್ಲರೂ ಸೇರಿ ಒಂದು ಮನವಿಯನ್ನು ಕೊಡಬೇಕಾಗಿ ಉಪನೋಂದಣಿ ಕೊಟ್ಟಿದ್ದೀವಿ. ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಎಲ್ರಿಗೂ ನಾವು ಈ ವಿಚಾರವನ್ನು ಮುಗಿಸಿ ಇದನ್ನು ತಡಿಬೇಕಂತ ಹೇಳ್ಬಿಟ್ಟು ನಾವು ಮತ್ತು ತಹಸೀಲ್ದಾರ್ದವರು ಮತ್ತು DR ಆಫೀಸ್ಗೂ ನಾವು ಕೊಡ್ತೇವೆ. ಸರ್, ಈಗ ಅಧಿಕಾರಿಗಳೇ ಯಾವ ಉದ್ದೇಶದಿಂದ SR ರೈಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲ ಉದ್ದೇಶಪೂರ್ವಕ ಮಾಡಿದಾರಾ ಅಥವಾ ಸರ್ಕಾರದ ಆದೇಶದಿಂದ ಮಾಡಿದಾರಾ? ಸರ್ಕಾರ ಆದೇಶ ಇರುವುದು 10ರಿಂದ 30% ಇತ್ತು. ಇವರು 100, 200, 300% ಮಾಡಿದ್ದಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದು ಸೈಟ್ 5 ಲಕ್ಷ ಇದ್ದಿದ್ದು ಕಿಸಾನ್ ಫ್ಯಾಕ್ಟ್ರಿ ಹತ್ರ ಅಂಗಡಿ 35 ಲಕ್ಷ ಮಾಡಿದ್ದಾರೆ. ಎಷ್ಟು ಫಸ್ಟ್ ಜಾಸ್ತಿ ಆಗಿದೆ ಅಂತ ನೀವೇ ಅರ್ಥ ಮಾಡಿ. ಈ ಥರ ಒಂದು ವೈಜ್ಞಾನಿಕವಾಗಿ ಅವ್ರ ಇಷ್ಟಾನುಸಾರ ಯಾರೊಬ್ಬರು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅವ್ರನ್ನ ಕೇಳಿಬಿಟ್ಟು ಹಿಂಗಿದೆ ಅಂತ ಹೇಳ್ಬಿಟ್ರೆ ಅವ್ರನ್ನ ಆಧಾರ ಇಟ್ಕೊಂಡು ಇವ್ರು ಮಾಡಿದ್ದಾರೆ. ಇದು ಸರಿಯಾದ್ದಲ್ಲ. ಕ್ರಮೇಣ ಹತ್ತಿಸ್ಬೇಕು. ಈಚೆ ವಿಚಾರ ಜಾಸ್ತಿ ಎಲ್ಲ ಆಗಿದೆ, ವಿಚಾರಿಸಲಿ. ಅದು 100 ಪಟ್ಟು, 200 ಪಟ್ಟು, 500 ಪಟ್ಟು ಈ ಥರ ಮಾಡೋದು ಸರಿ ಇಲ್ಲ. ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಸ್ಪಂದಿಸಿ ನಾಗರಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಚಿಂತಾಮಣಿ ನಾಗರಿಕರಿಗೆ ನಾವು ರಿಕ್ವೆಸ್ಟ್ ಕೊಡ್ತಾ ಇದ್ದೀವಿ. ನಿಮ್ಮ ಮುಖಾಂತರ ನಿಮಗೂ ತಿಳಿಸ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಏನಾಗಿತ್ತು, ಇವಾಗ ಲಾಸ್ಟ್ ಟೈಮ್ ಸಬ್ ರಿಜಿಸ್ಟ್ರಿ ಇದ್ರಲ್ಲ, ಅವಾಗ ಆಲ್ರೆಡಿ ಸರ್ಕಾರದಿಂದ ಆದೇಶ ಬಂದ ಮೇಲೆ ಅವ್ರು ರೈಸ್ ಮಾಡಿದ್ರು. ನನ್ನ ಹೆಸರು ಗೋಸ್ಕಾನ್ ಅಂತ ಹೇಳ್ಬಿಟ್ಟು, GK ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅಂತ. ಓಕೆ, ಆಲ್ರೆಡಿ ಸರ್ಕಾರ ಆದೇಶ ಬಂದ ಮೇಲೆ ರೈಸ್ ಮಾಡಿದ್ವಿ. ಅವರು ರೈಸ್ ಮಾಡಿದ್ಮೇಲೆನೂ 95 ಮೇಲೆ ಯಾವ್ದು ಕನ್ವೆನ್ಷನ್ಸ್ ಆಗಿದೆಯೋ ಪ್ರಾಪರ್ಟೀಸು, ಅದಕ್ಕೆಲ್ಲ ಮತ್ತೆ ಹೊಸ ಲೇಔಟ್ ಅಂತ ಕನ್ಸಲ್ಟೇಷನ್ ಮಾಡಿ 30% ಮತ್ತೆ ಎಕ್ಸ್ಟ್ರಾ ಮಾಡಿದ್ರು. ಓಕೆ, ಸರ್ಕಾರ ಮಾಡಿದ್ದು ಒಂದು, ಮತ್ತು ಈ ಸಬ್ ರಿಜಿಸ್ಟರ್ ಮತ್ತೆ ಅವ್ರು ಯೂಸ್ ಮಾಡಿದ್ದು ಒಂದು. ಇದು 2 ಬರ್ಡನ್ಸ್ ಆಲ್ರೆಡಿ ಕಸ್ಟಮರ್ಸ್ ಮೇಲೆ ಬಿತ್ತು. ಆದ್ರೂ ಇವಾಗ ಏನು ಇದು ಬಂದು ಪ್ರೊಫೆಷನ್ ಬಂದಿದೆ ಅಂದರೆ ಮತ್ತೆ 35% ಏನೋ ರೈಸ್ ಮಾಡಬೇಕಂತ ಬರ್ತಾ ಇದೆ. ಸೊ ಈ ಥರ ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. SR ವ್ಯಾಲ್ಯೂಕ್ಕಿಂತ ಜಾಸ್ತಿ ಸೈಡ್ ವ್ಯಾಲ್ಯೂ ಬಿಡ್ತಾ ಇದೆ. ಓಕೆ, ಅದಕ್ಕೋಸ್ಕರ ಸೈಡ್ ವ್ಯಾಲ್ಯೂಕ್ಕಿಂತ ಜಾಸ್ತಿ SR ವ್ಯಾಲ್ಯೂ ಬಿಡ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಏನು ಕೊಡ್ತಾ ಇದ್ದೀವಿ ಅಂದರೆ, ದಯವಿಟ್ಟು ಇವಾಗ ಆಲ್ರೆಡಿ ನಮ್ಮ ಹತ್ರ ಸರ್ಕಾರ ಆದೇಶ ಆದಮೇಲೆ ಮತ್ತೆ ನಮ್ಮ ಸಬ್ ರಿಜಿಸ್ಟರ್ ರೈಸ್ ಮಾಡಿದ್ದಾರೆ. ಮತ್ತೆ ಈಗ ಮಾಡಬೇಡಿ, ಎಲ್ಲರ ಮೇಲೆ ಬಡನ್ ಬೀಳುತ್ತೆ. ರಿಜಿಸ್ಟ್ರೇಷನ್ ಮಾಡೋಕ್ಕೆ ಭಯ ಬಿಡ್ತಾ ಇದ್ದಾರೆ. 30,000 35,000 ರಿಜಿಸ್ಟ್ರೇಷನ್ ಕಾಸ್ಟ್ ಇದ್ದಿದ್ದು 1 ಲಕ್ಷ ದಾಟಿದೆ ಆಲ್ರೆಡಿ. ಓಕೆ, ಒಬ್ಬ ಮನುಷ್ಯ ಸೈಟ್ ತೊಗೋಬೇಕಂದ್ರೆ ಅವ್ನು ಲೈಫ್ ಲಾಂಗ್ ದುಡ್ದು ಇದು ಸೇವ್ ಮಾಡಿರೋದು ದುಡ್ಡು ತೊಗೊಂಬಂದು ಸೈಟ್ ತೊಗೊಳ್ತಾನೆ. ಅದ್ಮೇಲೆ ಲಕ್ಷಾಂತರ ರೂಪಾಯಿ ಅವ್ನಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಆಯ್ತಂದ್ರೆ ಒಂದು ಸೈಟ್ ಕೂಡ ತೊಗೊಳಕ್ಕೆ ಭಯ ಬಿಡ್ತಾ ಇದ್ದಾನೆ. ಸೊ ಆ ಪರಿಸ್ಥಿತಿ ಮತ್ತೆ ಮುಂದೆ ಜಾಸ್ತಿ ಇನ್ನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ನೀವು ಮಾಧ್ಯಮದವರೆಲ್ಲ ಇದು ಮಾಡಿಬಿಟ್ಟು ಸ್ವಲ್ಪ ಸರ್ಕಾರ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. GEF ಕಣ್ಣಿನ ಆಸ್ಪತ್ರೆ, ಬುರ್ಗ್ಮಕ್ಲಳ್ಳಿ ಗೇಟ್, ಗೋಪಸಂದ್ರ ಹತ್ತಿರ, ಚಿಂತಾಮಣಿ. ನಮ್ಮ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ಪರ್ಯ ಚಿಕಿತ್ಸೆ, ಹೊಲಿಗೆ ರಹಿತ, ಬ್ಯಾಂಡೇಜ್ ರಹಿತ, ಆಧುನಿಕ ಲೇಸರ್ ಶಸ್ತ್ರಚಿಕಿತ್ಸೆ, ಉತ್ತಮ ಗುಣಮಟ್ಟದ ಲೆನ್ಸ್ ಅಳವಡಿಕೆ, ಶೀಘ್ರ ಗುಣಮುಖವಾಗುವ ಚಿಕಿತ್ಸೆ, ಕಾರ್ನಿಯ ಸೇವೆಗಳು, ಕಾರ್ನಿಯ ಸೋಂಕು, ಕೆರಟೋಕೋನಸ್ ನಿರ್ವಹಣೆ, ಕಾರ್ನಿಯ ಟ್ರಾನ್ಸ್ಪ್ಲಾಂಟ್, ಲಾಸಿಕ್ ಲೇಸರ್ ಶಸ್ತ್ರಚಿಕಿತ್ಸೆ, ರೆಟಿನಾ ಸೇವೆಗಳು, ಡಯಾಬಿಟಿಕ್ ರೆಟಿನೋಪತಿ ತಪಾಸಣೆ, ಆಧುನಿಕ ತಂತ್ರಜ್ಞಾನದ OCT ಹಾಗೂ FFA ಪರೀಕ್ಷೆಗಳು, ಲೇಸರ್ ಚಿಕಿತ್ಸೆ, ಬಿ ಸ್ಕ್ಯಾನ್, ಗ್ಲುಕೋಮಾ ಸೇವೆಗಳು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ನಾವು ಗ್ಲುಕೋಮಾ ಕಾಯಿಲೆಯನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುತ್ತೇವೆ. IOP ವಿಜುವಲ್ ಪರೀಕ್ಷೆ, OCT ಪರೀಕ್ಷೆ, ಟ್ರಬ್ಲಾಕ್ಟಮಿ ಶಸ್ತ್ರಚಿಕಿತ್ಸೆ, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೈಗೆಟುಕುವ ದರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಚಿಕಿತ್ಸಾ ಸೇವೆ ಒದಗಿಸುತ್ತಿದ್ದೇವೆ. ಈ ಆಸ್ಪತ್ರೆಯ ಸೌಲಭ್ಯವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ ಡಾಕ್ಟರ್ ನರೇಂದ್ರ, ಆಸ್ಪತ್ರೆಯ ಕಾಂಟ್ಯಾಕ್ಟ್ ನಂಬರ್ 9606084531ಗೆ ಸಂಪರ್ಕಿಸಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನರೇಂದ್ರ ಎಂ, ಕಣ್ಣಿನ ತಜ್ಞರಾಗಿದ್ದು ಅಮೃತಸರದಲ್ಲಿ ಕಾರ್ನಿಯಾ ಫೆಲೋಶಿಪ್ ಮುಗಿಸಿರುತ್ತೇನೆ. ಇವಾಗ ಬುರ್ಮಕ್ಲಳ್ಳಿ ಗೇಟ್ನಲ್ಲಿರುವ ಗ್ಲೋಬಲ್ ಐ ಫೌಂಡೇಶನ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕಣ್ಣಿನ ಯಾವುದೇ ರೀತಿಯ ತೊಂದರೆಗಳಿದ್ದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಹಾಗೂ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಿ. ನಮ್ಮ ಆಸ್ಪತ್ರೆಯ ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಧನ್ಯವಾದಗಳು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ.
ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 636351505063 ಸಂಪರ್ಕಿಸಬಹುದು.